ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಇಂದು ಮೇ 10 ನನ್ನ ಬರ್ತ್ಡೇ ಇತ್ತು. ಯಾರೆಲ್ಲ ವಿಶ್ ಮಾಡಿದ್ದೀರ ಎಲ್ಲರಿಗೂ ಸಹ ಇನ್ಸ್ಟಾದಲ್ಲಿ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಸಹ ಕೆಲವರು ಮಾಡಿದ್ದೀರ. ಥ್ಯಾಂಕ್ ಯು ನಿಮ್ಮ ಒಂದು ವಿಶ್ಗೆ. ಓಕೆ, ಈಗ ಈ ವಿಡಿಯೋ ಏನಪ್ಪ ಅಂತಂತಂದರೆ KPTCL ಪವರ್ಮ್ಯಾನ್ ರೆಕ್ರೂಟ್ಮೆಂಟ್ 2024ನ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಈ 3 ನಿಯಮಗಳಿಂದ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಏನಿರುತ್ತೆ ಅಂತಂದರೆ ರಿಸಲ್ಟ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬೆಸ್ಕಾಮ್, ಹೆಸ್ಕಾಮ್ ರಿಸಲ್ಟ್ ಬಾಕಿ ಇದೆ. ಇದಾದ ನಂತರ ಸೆಕೆಂಡ್ ಲಿಸ್ಟ್ ಮೆಸ್ಕಾಮ್ ಅವ್ರದ್ದು ಸಹ ಸೆಕೆಂಡ್ ಲಿಸ್ಟ್ ಬರುತ್ತಾ, ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮೆಸ್ಕಾಮ್ದಾಗಿರ್ಬೋದು, ಹೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, 3 ನಿಯಮಗಳದ್ದು 3 ಅಪ್ಡೇಟನ್ನು ನೀಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನಾವು ಮೆಸ್ಕಾಮ್ ಈಗ ಬಂದುಬಿಟ್ಟು ಏನಾಗ್ತಾ ಇದೆ ಅಂತಂತಂದರೆ ಸಿಂಧುತ್ವ ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಓಕೆ, ಈ ಸಿಂಧುತ್ವ ಸರ್ಟಿಫಿಕೇಟ್ ವೆರಿಫಿಕೇಷನ್ ಮುಗಿದ ನಂತರ ನಿಮಗೆ ಏನು ಮಾಡ್ತಾರೆ, ಕೌನ್ಸ್ಲಿಂಗಿಗೆ ಕರೀತಾರೆ. ಆಲ್ಮೋಸ್ಟ್ ಮೊದಲು ಹೇಳಿದಂತೆ ಕೌನ್ಸ್ಲಿಂಗ್ ಬಂದುಬಿಟ್ಟು ನಿಮಗೆ ಜೂನಲ್ಲಿ ನಡೀತದೆ ಸ್ನೇಹಿತರೆ. ಈ ಜೂನಲ್ಲಿ ನಿಮಗೆ ಕೌನ್ಸ್ಲಿಂಗ್ ನಡೆದರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ಸೆಕೆಂಡ್ ಲಿಸ್ಟ್ ಬಂದುಬಿಟ್ಟು ನೀವು ಎಷ್ಟು ಜನ ಅಲ್ಲಿ ಕೌನ್ಸ್ಲಿಂಗ್ ಹಾಜರಾಗದೆ ಮತ್ತು ಈ ಕೆಲಸಕ್ಕೆ ಜಾಯ್ನ್ ಆಗದೆ ಉಳಿತಿರೋ ಅದರ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಸರಿಸುಮಾರು ಒಂದು 30-40 ಜನ ಆಗಲಿಲ್ಲ ಅಂತಂತಂದರೆ ಅಥವಾ ಅದಕ್ಕಿಂತ ಹೆಚ್ಚು ಜನ ಜಾಯ್ನ್ ಆಗದೇ ಇದ್ದಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಅಂಥ ಸಂದರ್ಭದಲ್ಲಿ ಯಾವಾಗ ಬಿಡ್ಬೋದು ಅಂತ ನೋಡಿದಾಗ ನಿಮ್ಮ ಸೆಕೆಂಡ್ ಲಿಸ್ಟು ಎಕ್ಸ್ಪೆಕ್ಟೆಡಾಗಿ ಈ ಇಯರು ಎಂಡಿಗೆ ಬಿಡುವಂಥ ಸಾಧ್ಯತೆ ಇರ್ತದೆ. ಓಕೆ, ಇದು ಮೆಸ್ಕಾಮ್ ಬಗ್ಗೆ ಮಾಹಿತಿ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೆಸ್ಕಾಮ್ ರಿಸಲ್ಟ್. ಈ ಒಂದು ಹೆಸ್ಕಾಮ್ನ ಇನ್ನೂ ತಾತ್ಕಾಲಿಕ ಐಕ್ಯಪಟ್ಟಿನೇ ಬಿಟ್ಟಿಲ್ಲ. ಇದು ಏನಪ್ಪ ಅಂತಂತಂದರೆ ಸುಮಾರು 2 ವರ್ಷ ಬಂತು, ಇನ್ನೂ ಸಹ ತಾತ್ಕಾಲಿಕ ಐಕ್ಯಪಟ್ಟಿ ಬಂದಿಲ್ಲ ಹೆಸ್ಕಾಮ್ದು. ಬಟ್ ಅದು ಎಲೆಕ್ಷನ್ ಪ್ರಾಬ್ಲಮಿಂದ ಬಂದಿಲ್ಲ. ಬಟ್ ಈ ವೀಕ್ ಸೋಮವಾರದಿಂದ ಶನಿವಾರ ಅಷ್ಟೊತ್ತಿಗೆ ನಿಮ್ಮ ರಿಸಲ್ಟು ನೀವು ನೋಡ್ತೀರ. ಓಕೆ, ಈ ವಾರದಲ್ಲಿ ನಿಮಗೆ ಹೆಸ್ಕಾಮ್ನ ಒಂದು ರಿಸಲ್ಟು ಬರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಬೆಸ್ಕಾಮು ಸಹ ಈ ಒಂದು ವಾರದಲ್ಲಿ ಬರುವಂಥ ಚಾನ್ಸಸ್ ಇದೆ. ಹೈಲಿ ಪಾಸಿಬಲ್, ಎಕ್ಸ್ಪೆಕ್ಟೆಡಾಗಿ ಈ ವೀಕಲ್ಲಿ ಹೆಚ್ಚು ಚಾನ್ಸಸ್ ಇದೆ ಸ್ನೇಹಿತರೆ ಬರುವಂಥದ್ದು. ಹೆಸ್ಕಾಮು, ಬೆಸ್ಕಾಮು ಸೋಮವಾರದಿಂದ ಶನಿವಾರ ಅಷ್ಟೊತ್ತಿಗೆ ರಿಸಲ್ಟನ್ನು ನೀವು ವೆಬ್ಸೈಟಲ್ಲಿ ನೋಡ್ತೀರಾ. ಓಕೆ, ಇದು ಈ 3 ನಿಯಮಗಳ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನು ಸೆಕೆಂಡ್ ಲಿಸ್ಟು ಹೆಸ್ಕಾಮ್, ಬೆಸ್ಕಾಮ್ದು ಬಂದ ನಂತರ ಮಾತಾಡ್ತಾ ಹೋಗೋಣ. 2 ನಿಗಮಗಳದ್ದು ಸಹ ಸೆಕೆಂಡ್ ಲಿಸ್ಟು ಬರುವಂಥ ಚಾನ್ಸಸ್ಸು ಇದೆ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಯಾವುದು ಹೆಸ್ಕಾಮ್ದು ತಾತ್ಕಾಲಿಕ ಐಕ್ಯಪಟ್ಟಿ, ಅಂತಿಮ ಐಕ್ಯಪಟ್ಟಿ, ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೌನ್ಸ್ಲಿಂಗ್. ಬೆಸ್ಕಾಮ್ದು ಅಂತಿಮ ಐಕ್ಯಪಟ್ಟಿ, ಕೌನ್ಸ್ಲಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೌನ್ಸ್ಲಿಂಗ್ ಈ ರೀತಿಯಾಗಿ ನಡೀತದೆ. ಇದು ಈ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಕ್ಕಾಗಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.